ಸ್ನೇಹಿತರೆ, ಕೀಪ್ ಇಟ್ ಸಿಂಪಲ್ಗೆ ಸ್ವಾಗತ. SWP ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನ್ ಹಂಗಂದ್ರೆ ಏನು? ತುಂಬಾ ಜನ ಆಲ್ರೆಡಿ SIP ಬಗ್ಗೆ ಕೇಳಿರ್ತಾರ ಹಾಗೂ SWP ಬಗ್ಗೆ ತುಂಬಾ ಜನ ಕೇಳಿರಲ್ಲ. ನೆನಪಿಲ್ಲಿ ಸ್ನೇಹಿತರೆ, SIP ಎಷ್ಟು ಫೇಮಸ್ ಆಗಿದೆಯೋ ಇನ್ನ SWP ಎಷ್ಟು ಫೇಮಸ್ ಆಗಿಲ್ಲ ಸ್ನೇಹಿತರೆ. ಆದರೆ SWP ನಿಮಗೆ ಆಗ ಲಾಭ ತುಂಬಾ ಜಾಸ್ತಿ ಇದೆ ಸ್ನೇಹಿತರು. ಹಾಗೂ SIP ನಿಮ್ಗೆ ಎಷ್ಟು ಲಾಭ ಆಗಿತ್ತೋ ಅದಕ್ಕೆ ನಿಮ್ಗೆ ಹತ್ತರಷ್ಟು ಲಾಭ SWP ಆದರೂ ಕೂಡ ನೀವು ತಪ್ಪಾಗಲ್ಲ ಸ್ನೇಹಿತರೆ. ಈ SWP ಏನಂತಾರೆ ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ SIP ನೀವು ಏನು ಮಾಡ್ತೀರಿ ಹೇಳಿ, ಪ್ರತಿ ತಿಂಗಳು ನಿರ್ದಿಷ್ಟವಾದ ನಿಮಗೆ ದಿನಾಂಕದಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಒಂದು ಮ್ಯೂಚುವಲ್ ಫಂಡ್ಗೆ ನೀವು ಅಮೌಂಟ್ನ ಕಟ್ತಾ ಇರ್ತೀರಲ್ಲ ಸ್ನೇಹಿತರೆ. ಅದೇ ರೀತಿಯಲ್ಲಿ ನಿಮ್ಗೆ SWP ಏನಾಗಿತ್ತು ಅಂತ ಹೇಳಿದ್ರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಆಲ್ರೆಡಿ ದುಡ್ಡನ್ನ ಕಟ್ಟಿರ್ತೀರಲ್ಲ, ನಿರ್ದಿಷ್ಟವಾದ ದಿನಾಂಕದಂದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ವಾಪಸ್ನ ದುಡ್ಡು ತೊಗೊತೀರಲ್ಲ, ಅದನ್ನ SWP ಅಂತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಕಟ್ಟಿರೋ ದುಡ್ಡನ್ನ ಪ್ರತಿ ತಿಂಗಳು ಇಷ್ಟಿಷ್ಟು ನನಗೆ ರಿಟರ್ನ್ ಬೇಕು ಅಂತ ನೀವು ಇನ್ಸ್ಟ್ರಕ್ಷನ್ ಕೊಡ್ತೀರಲ್ಲ ನಿಮ್ಮ ಮ್ಯೂಚುವಲ್ ಫಂಡ್ಗೆ, ಅದನ್ನ SWP ಅಂತಾರೆ. ಹಾಗೂ SIP ಹಾಗೂ SWPನ ನೀವು ಕರೆಕ್ಟಾಗಿ ಕಾಂಬಿನೇಷನ್ ಮಾಡಿದಾಗ ನೀವು ಲೈಫಲ್ಲಿ ಹೇಗೆ ಸೆಟ್ಲ್ ಆಗ್ಬೋದು, ಸೆಟ್ಲ್ ಅಲ್ಲ ಸೂಪರಾಗಿ ಹೇಗೆ ನೀವು ಇರ್ಬೋದು ಅನ್ನೋದ ಒಂದು ಕ್ವಿಕ್ ಆಗಿ ಒಂದು ಲೈವ್ ಎಕ್ಸಾಂಪಲ್ ಇಂದ ನೋಡೋಣ ಬನ್ನಿ ಸ್ನೇಹಿತರೆ. ಒಂದು ಸಣ್ಣ ಒಂದು ಉದಾಹರಣೆ ತಗೊಳ್ಳೋಣ ಸ್ನೇಹಿತರೆ. ಈ ದಿನ ನೀವು ಡಿಸೈಡ್ ಮಾಡ್ತೀರಾ, ಪ್ರತಿ ತಿಂಗಳು ನೀವು 15,000 ರೂಪಾಯಿನ ಒಂದು ಒಳ್ಳೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಆಯ್ತಾ? ಹಾಗೂ ಆ ಮ್ಯೂಚುವಲ್ ಫಂಡಲ್ಲಿ ಸರಿಸುಮಾರು ನಿಮ್ಗೆ 14% ವರ್ಷಕ್ಕೆ ರಿಟರ್ನ್ ಬರುತ್ತೆ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ. ನೆನಪಿರ್ಲಿ, ನಾನು ಹೇಳ್ತಾ ಇರೋದು ವರ್ಷಕ್ಕೆ 14% ರಿಟರ್ನ್ ಅಂತ, ಆಯ್ತಾ? ನೀವು ಯಾವಾಗ ವರ್ಷಕ್ಕೆ ಒಂದು 14% ರಿಟರ್ನ್ ಬರೋ ಮ್ಯೂಚುವಲ್ ಫಂಡಲ್ಲಿ ಕೂಡ ಇನ್ವೆಸ್ಟ್ ಮಾಡಿ, ನೀವು ನೆಕ್ಸ್ಟ್ 20 ವರ್ಷಗಳ ಕಾಲ ಪ್ರತಿ ತಿಂಗಳು 15,000 ಕಟ್ಬಿಟ್ಟು ಅದಾದ್ಮೇಲೆ ನೀವು SWP ಕೊಡ್ತೀರಾ. ಓಕೆ, SWP ಕೊಟ್ಟಾಗ ಏನಾಗುತ್ತೆ ಅಂದರೆ, ಪ್ರತಿ ತಿಂಗಳು ನೀವು ದುಡ್ಡನ್ನ ವಾಪಸ್ ತೊಗೊತೀರಾ. ಈ ದಿನ ನೀವು ನನಗೊಂದು ಕ್ವಶನ್ ಕೇಳ್ಬೋದು, ನಾನೇನೋ ಈ ದಿನ ನಾನು ತಿಂಗಳಿಗೆ 15,000 ರೂಪಾಯಿ ಕಟ್ತೀನಿ, ಬಟ್ 20 ವರ್ಷಗಳಾದ್ಮೇಲೆ ಹಣದುಬ್ಬರೆಲ್ಲ ಜಾಸ್ತಿ ಆಗಿರುತ್ತೆ, ಆಗ ನನಗೆ 15,000 ರೂಪಾಯಿ ನಂಗೆ ವಾಪಸ್ ತೊಗೊಂಡ್ರದ್ರಲ್ಲಿ ನನಗೆ ಆಗ ಪ್ರಯೋಜನ ಏನು ಅಂತ, ಹೌದಲ್ವಾ? ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ಳಿ. 15,000 ರೂಪಾಯಿ ಬೇಡ, ಈಗ ನೀವು ತಿಂಗಳಿಗೆ ಕಟ್ಟೋದು ಬರೀ 15,000, ಬಟ್ 20 ವರ್ಷಗಳಾದ್ಮೇಲೆ ಪ್ರತಿ ತಿಂಗಳು ನೀವು 1.5 ಲಕ್ಷ ನೀವು ರಿಟರ್ನ್ ಆಗಿ ತೊಗೊತೀರಾ. ಓಕೆ, ನೆನಪಿಲ್ಲಿ ಸ್ನೇಹಿತರೆ, ಈ ದಿನ ನೀವು ಕಟ್ಟೋದು ಪ್ರತಿ ತಿಂಗಳು SIP 15,000, 20 ವರ್ಷಗಳ ಆದಮೇಲೆ ಪ್ರತಿ ತಿಂಗಳು ನೀವು ವಿಡ್ರಾ ಮಾಡೋದು 1.5 ಲಕ್ಷ. ಓಕೆ, ಇದೇ ರೀತಿ ನೀವು ನೆಕ್ಸ್ಟ್ 20 ವರ್ಷಗಳ ಕಾಲ ಕೂಡ ನೀವು 1.5 ಲಕ್ಷ ವಿಡ್ರಾ ಮಾಡೋದು ಕೂಡ ನಿಮ್ಮ ದುಡ್ಡು ಖಾಲಿ ಆಗೋದಿಲ್ಲ ಸ್ನೇಹಿತರೆ. ಅದಾದಮೇಲೆ ನೀವು ದಿಗ್ಭ್ರಾಂತರ ಆಗ್ಬೋದು, ನೀವು ಆಶ್ಚರ್ಯ ಪಡ್ಬೋದು. 20 ವರ್ಷ ನೀವು 1.5 ಲಕ್ಷ ನೀವು ಪಡೆದ್ರೂ ಕೂಡ ನಿಮ್ಮ ಹತ್ರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿರ್ಬೋದು ಸ್ನೇಹಿತರೆ, ಯಾರು ನಂಬೋದಿಲ್ಲಲ್ಲ, ಸರಿ ಸುಮಾರು 9 ರಿಂದ 10 ಕೋಟಿ ರೂಪಾಯಿ ನಿಮ್ಮ ಹತ್ರ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಒಂದು ಉದಾಹರಣೆ ತಗೊಳ್ಳಿ ಸ್ನೇಹಿತರೆ. ಈ ದಿನ ನಿಮಗೆ 30 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ. 30 ರಿಂದ ನೀವು 50 ವರ್ಷಗಳ ಕಾಲ ನೀವು ಪ್ರತಿ ತಿಂಗಳು 15,000 ರೂಪಾಯಿ ಕಟ್ಕೊಂಡು ಹೋಗ್ತೀರಾ. ಹಾಗೂ 50 ವರ್ಷದ ಆದಮೇಲೆ ನೀವು ಪ್ರತಿ ತಿಂಗಳು 1.5 ಲಕ್ಷ ನೀವು ವಿಡ್ರಾ ಮಾಡ್ಕೊಂಡು ಹೋಗ್ತೀರಾ. ನೀವು 70 ವಯಸ್ಸು ಇರುವವರೆಗೂ. ಓಕೆ, 70 ವಯಸ್ಸಲ್ಲಿ ನೀವು 10 ಕೋಟಿ ರೂಪಾಯಿ ಇರುತ್ತೆ, ನಿಮ್ಮ ಮಕ್ಳಿಗನ ಕೊಡಿ ಅಥವಾ ನೀವು ಚಾರಿಟಿನ ಮಾಡಿ, ಏನನ ಮಾಡಿ, ಹಾಗೂ ನಿಮ್ಮ ಲೈಫ್ ಆಲ್ಮೋಸ್ಟ್ ಹ್ಯಾಪಿಯಾಗಿ ಕಳಿಬೋದು ಸ್ನೇಹಿತರೆ. ಸೊ ಈ ಹ್ಯಾಪಿಯಾಗಿ ಕಳಿಬೇಕು ಅಂತ ಸ್ನೇಹಿತರೆ, ನೀವು ಹೇಳ್ತೀನಲ್ಲ, ಇದೊಂಥರ 20 ವರ್ಷ ನೀವು ತಪಸ್ ಮಾಡಲೇಬೇಕಾಗಿತ್ತು. 20 ವರ್ಷ ನೀವು ಪ್ರತಿ ತಿಂಗಳು 15,000 ರೂಪಾಯಿ ಸೇವ್ ಮಾಡಿದಾಗ ನೀವು ಅದಾದ್ಮೇಲೆ 20 ವರ್ಷ ನೀವು ಲೈಫ್ನ ಸೂಪರ್ ಆಗಿ ಬಿಂದಾಸಾಗಿ ಕಳಿಬೋದು ಸ್ನೇಹಿತರೆ. ಇದು SIP ಹಾಗೂ SWP ಎರಡೂ ನೀವು ಕೂಡ ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ನೀವು ಈ ದಿನನೂ ರಾಜನಾಗಿರ್ಬೋದು, ಹಾಗೂ ನಾಳೆ ದಿನ 20 ವರ್ಷಗಳ ಕಾಲ ನಂತರ ನೀವು ರಿಟೈರ್ಮೆಂಟ್ ಆದರೂ ಕೂಡ ನೀವು ರಾಜನಂತ ಇರ್ಬೋದು ಸ್ನೇಹಿತರೆ. ಹೇಗೆ ವರ್ಕ್ ಆಗಿತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ತುಂಬಾ ಜನ ಆಲ್ರೆಡಿ ಕೇಳ್ತಾ ಇರ್ತಾರಲ್ಲ, ಇಲ್ಲಿದೆ ನೋಡಿ ಸ್ನೇಹಿತರೆ ಕ್ಯಾಲ್ಕುಲೇಷನ್ಸ್. ಪ್ರತಿ ತಿಂಗಳು ನೀವು ಯಾವಾಗ 15,000 ರೂಪಾಯಿ ಕಟ್ತಿರಲ್ಲ, 15,000 ರೂಪಾಯಿ ಕಟ್ಟಿದಾಗ ನಿಮ್ಗೆ 14% ರಿಟರ್ನ್ ಬಂದಾಗ ಸರಿಸುಮಾರು ನೀವು 20 ವರ್ಷಗಳ ಕಾಲ ನಂತರ ಅದು 2 ಕೋಟಿ ರೂಪಾಯಿ ಕಾರ್ಪಸ್ ಆಗಿರುತ್ತೆ. ಈ 2 ಕೋಟಿ ರೂಪಾಯಿ ಕಾರ್ಪಸ್ನ ನೀವು ಪ್ರತಿ ವರ್ಷ 18 ಲಕ್ಷ ಅಂದರೆ ತಿಂಗಳು 1.5 ಲಕ್ಷ ನೀವು ವಿಡ್ರಾ ಮಾಡಿದ್ರೂ ಕೂಡ, ನೀವು 20 ವರ್ಷ ಮಾಡಿದ್ರೆ ಆದ್ಮೇಲೂ ಕೂಡ ನಿಮ್ಗೆ ಏನಿಲ್ಲ ಅಂದ್ರೆ ಕಾರ್ಪಸ್ ಅದು 10 ಕೋಟಿ ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿದೆ ನೋಡಿ ಕ್ಯಾಲ್ಕುಲೇಷನ್ಸ್. ಓಕೆ, ನಿಮ್ಮ ಕಣ್ಮುಂದೆ ಇರುವಾಗ ಕೂಡ ನೀವು ನೀವು ಚೀಟಿ ಹಾಕ್ತೀನಿ, ನಾನು ಯಾವುದೋ ಒಂದು ಇನ್ಶೂರೆನ್ಸ್ ಪಾಲಿಸಿ ತೊಗೊತೀನಿ, ಯಾವುದೋ ಒಂದು ಮನಿ ಬ್ಯಾಗ್ ತೊಗೊತೀನಿ ಅಂತ ಹೇಳಿದ್ರೆ ತಮ್ಮ ವಿವೇಚನೆ ಬಿಟ್ಟಿದ್ದು. ಈ ವಿಡಿಯೋ ಎಷ್ಟಾಗಿದೆ ಸ್ನೇಹಿತರೆ, ತಮ್ಮ ಸ್ನೇಹಿತರ ಜೊತೆ